ಮಹಾಮಳೆಯ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಆ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಜನರ ಬದುಕೆ ಬೀದಿಗೆ ಬಿದ್ದಿದೆ. ಮನೆ ಮಠ ಕಳೆದುಕೊಂಡು ನೂರಾರು ಜನ ಕಂಗಾಲಾಗಿದ್ದಾರೆ. ಎಲ್ಲಿ ನೋಡಿದ್ರೂ ನೀರೋ ನೀರು, ಮುಳುಗಿದ ಮನೆಗಳು, ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ಭೀಮಾ ನದಿ ಪ್ರವಾಹಕ್ಕೆ ಜನ ಜೀವನ ತತ್ತರ. ಮಹಾರಾಷ್ಟ್ರದಲ್ಲಿ ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಉಜನಿ ವೀರ್ ಜಲಾಶಯದಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಗೆ ಬಿಡಲಾಗಿದೆ. ಇದರಿಂದಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ. ಭೀಮೆಯ ಅಬ್ಬರಕ್ಕೆ ಆಲಮೇಲ ತಾಲೂಕಿನ ದೇವಣಗಾಂವ್ನ ಆಂಜನೇಯ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ. ದೇವಸ್ಥಾನದ ಅರ್ಚಕರು ನೀರಿನಲ್ಲಿ ನಡೆದುಕೊಂಡು ಹೋಗಿ ದೈನಂದಿನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಭಕ್ತರು ಕೂಡ ನೀರಿನಲ್ಲಿ ಈಜಿಕೊಂಡು ಹೋಗಿ ಆಂಜನೇಯ ದರ್ಶನ ಪಡಿತಾ ಇದ್ದಾರೆ. ಇದರ ಜೊತೆಗೆ ಗ್ರಾಮದ ಅನೇಕ ಮನೆಗಳು ನೀರು ಪಾಲಾಗಿವೆ. ಎಸಿ ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾರು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಈ ನದಿ ಪ್ರವಾಹದಿಂದ ಬಂದಿದ್ದಕ್ಕೆ ಯಾರು ಅಧಿಕಾರಿಗಳು ವಿಫಲದಿಂದ ಇಲ್ಲಿ ಜನರದ್ದು ಬಹಳ ಸಂಕಷ್ಟ, ಬಹಳ ತೊಂದರೆ ಆಗಿದೆ. ಇಲ್ಲಿ ಹರಿತಕ್ಕಂಥ ನದಿ ನೀರನ್ನು ಎಲ್ಲ ಹಾವ ಮತ್ತು ಹುಳ ಹುಟ್ಟಿ ಎಲ್ಲ ಮನೆಗಳದಾಗ ಬಂದ್ರು ಅಧಿಕಾರಿಗಳು ಬಂದು ಜನರಿಗೆ ಗಮನಕ್ಕೆ ಬಂದು ಯಾರೂ ವಿಚಾರ ಮಾಡಲಾಗಿದೆ. ಇದು ಸರ್ಕಾರದ ವೈಫಲ್ಯ, ಇದು ತಾಲೂಕದ ಆಡಳಿತ ವೈಫಲ್ಯದಿಂದ ಇದು ಜನರ ಸಂಕಷ್ಟ ಬಹಳ ತೊಂದರೆ ಆಗಿದೆ ಸರ್. ಇನ್ನು ಹಳೆಯ ತಾವರಖೇಡ ಗ್ರಾಮದ ಮನೆಗಳು ಮುಳುಗಡೆಯಾಗಿವೆ. ಅಲ್ಲದೆ ಬೆಳೆ ನಾಶವಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಮಳೆ ನಮ್ಮಲ್ಲಿ ಸಿಂಧಿ ತಾಲೂಕಿನಲ್ಲಿ ಹೆಚ್ಚಾಗಿರೋದ್ರಿಂದ ಇಡೀ ಭೂಮಿಯಲ್ಲಿ ಏನು ತೊಗರಿ ಮತ್ತು ಹತ್ತಿ ಬೆಳೆ ಈಗಾಗಲೇ ನಾಶ ಆಗ್ಯಾವ. ಕಬ್ಬನು ಈಗಾಗಲೇ ಭಾಗಂಶ ನಾಶ ಆಗ್ಯದ. ಅದಕ್ಕೆ ಇದನ್ನೆಲ್ಲ ಏನದ ರಾಜ್ಯ ಸರ್ಕಾರ ಈ ಎಲ್ಲ ರೈತರಿಗೆ ಮತ್ತು ಈ ವಾಸಿಸುವಂತ ಮನೆಗಳಿಗೆ ಏನು ತೊಂದರೆ ಆಗ್ಯದ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು. ಇದು ಶೀಘ್ರದಲ್ಲಿ ಆಗಬೇಕಂತ ನಾ ಆಗ್ರಹಿಸ್ತೀನಿ. ಸದ್ಯ ನೆರೆ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಎಷ್ಟೆಲ್ಲ ತೊಂದರೆಯಾದರೂ ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ಭೇಟಿ ನೀಡಿಲ್ಲ ಅಂತ ಜನರು ಹೇಳಿ ಶಾಪವನ್ನ ಹಾಕ್ತಿದ್ದಾರೆ. ಸುನಿಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಹಾಮಳೆಯ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಆ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಜನರ ಬದುಕೆ ಬೀದಿಗೆ ಬಿದ್ದಿದೆ. ಮನೆ ಮಠ ಕಳೆದುಕೊಂಡು ನೂರಾರು ಜನ ಕಂಗಾಲಾಗಿದ್ದಾರೆ. ಎಲ್ಲಿ ನೋಡಿದ್ರೂ ನೀರೋ ನೀರು, ಮುಳುಗಿದ ಮನೆಗಳು, ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ಭೀಮಾ ನದಿ ಪ್ರವಾಹಕ್ಕೆ ಜನ ಜೀವನ ತತ್ತರ. ಮಹಾರಾಷ್ಟ್ರದಲ್ಲಿ ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಉಜನಿ ವೀರ್ ಜಲಾಶಯದಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಗೆ ಬಿಡಲಾಗಿದೆ. ಇದರಿಂದಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ. ಭೀಮೆಯ ಅಬ್ಬರಕ್ಕೆ ಆಲಮೇಲ ತಾಲೂಕಿನ ದೇವಣಗಾಂವ್ನ ಆಂಜನೇಯ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ. ದೇವಸ್ಥಾನದ ಅರ್ಚಕರು ನೀರಿನಲ್ಲಿ ನಡೆದುಕೊಂಡು ಹೋಗಿ ದೈನಂದಿನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಭಕ್ತರು ಕೂಡ ನೀರಿನಲ್ಲಿ ಈಜಿಕೊಂಡು ಹೋಗಿ ಆಂಜನೇಯ ದರ್ಶನ ಪಡಿತಾ ಇದ್ದಾರೆ. ಇದರ ಜೊತೆಗೆ ಗ್ರಾಮದ ಅನೇಕ ಮನೆಗಳು ನೀರು ಪಾಲಾಗಿವೆ. ಎಸಿ ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾರು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಈ ನದಿ ಪ್ರವಾಹದಿಂದ ಬಂದಿದ್ದಕ್ಕೆ ಯಾರು ಅಧಿಕಾರಿಗಳು ವಿಫಲದಿಂದ ಇಲ್ಲಿ ಜನರದ್ದು ಬಹಳ ಸಂಕಷ್ಟ, ಬಹಳ ತೊಂದರೆ ಆಗಿದೆ. ಇಲ್ಲಿ ಹರಿತಕ್ಕಂಥ ನದಿ ನೀರನ್ನು ಎಲ್ಲ ಹಾವ ಮತ್ತು ಹುಳ ಹುಟ್ಟಿ ಎಲ್ಲ ಮನೆಗಳದಾಗ ಬಂದ್ರು
ಅಧಿಕಾರಿಗಳು ಬಂದು ಯಾವ ಜನರಿಗೆ ಗಮನಕ್ಕೆ ಬಂದು ಯಾರು ವಿಚಾರಣೆ ಮಾಡಲಾಗಿದೆ. ಇದು ಸರ್ಕಾರದ ವೈಫಲ್ಯ, ಇದು ತಾಲೂಕದ ಆಡಳಿತ ವೈಫಲ್ಯದಿಂದ ಇದು ಜನರ ಸಂಕಷ್ಟ ಬಹಳ ತೊಂದರೆ ಆಗಿದೆ ಸರ್. ಇನ್ನು ಹಳೆಯ ತಾವರಖೇಡ ಗ್ರಾಮದ ಮನೆಗಳು ಮುಳುಗಡೆಯಾಗಿವೆ. ಅಲ್ಲದೆ ಬೆಳೆ ನಾಶವಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಮಳೆ ನಮ್ಮಲ್ಲಿ ಸಿಂಧಿ ತಾಲೂಕಿನಲ್ಲಿ ಹೆಚ್ಚಾಗಿರೋದ್ರಿಂದ ಇಡೀ ಭೂಮಿಯಲ್ಲಿ ಏನು ತೊಗರಿ ಮತ್ತು ಹತ್ತಿ ಬೆಳೆ ಈಗಾಗಲೇ ನಾಶ ಆಗ್ಯಾವ. ಕಬ್ಬನು ಈಗಾಗಲೇ ಭಾಗಾಂಶ ನಾಶ ಆಗ್ಯದ. ಅದಕ್ಕೆ ಇದನ್ನೆಲ್ಲ ಏನದ ರಾಜ್ಯ ಸರ್ಕಾರ ಈ ಎಲ್ಲ ರೈತರಿಗೆ ಮತ್ತು ಈ ವಾಸಿಸುವಂತ ಮನೆಗಳಿಗೆ ಏನು ತೊಂದರೆ ಆಗ್ಯದ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು. ಇದು ಶೀಘ್ರದಲ್ಲಿ ಆಗಬೇಕಂತ ನಾ ಆಗ್ರಹಿಸ್ತೀನಿ. ಸದ್ಯ ನೆರೆ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಎಷ್ಟೆಲ್ಲ ತೊಂದರೆಯಾದರೂ ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ಭೇಟಿ ನೀಡಿಲ್ಲ ಅಂತ ಜನರು ಹೇಳಿ ಶಾಪವನ್ನ ಹಾಕ್ತಿದ್ದಾರೆ. ಸುನಿಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಹಾಮಳೆಯ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಆ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಜನರ ಬದುಕೆ ಬೀದಿಗೆ ಬಿದ್ದಿದೆ. ಮನೆ ಮಠ ಕಳೆದುಕೊಂಡು ನೂರಾರು ಜನ ಕಂಗಾಲಾಗಿದ್ದಾರೆ. ಎಲ್ಲಿ ನೋಡಿದ್ರೂ ನೀರೋ ನೀರು, ಮುಳುಗಿದ ಮನೆಗಳು, ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ಭೀಮಾ ನದಿ ಪ್ರವಾಹಕ್ಕೆ ಜನ ಜೀವನ ತತ್ತರ. ಮಹಾರಾಷ್ಟ್ರದಲ್ಲಿ ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಉಜನಿ ವೀರ್ ಜಲಾಶಯದಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಗೆ ಬಿಡಲಾಗಿದೆ. ಇದರಿಂದಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ. ಭೀಮೆಯ ಅಬ್ಬರಕ್ಕೆ ಆಲಮೇಲ ತಾಲೂಕಿನ ದೇವಳಗಾಂವ್ನ ಆಂಜನೇಯ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ. ದೇವಸ್ಥಾನದ ಅರ್ಚಕರು ನೀರಿನಲ್ಲಿ ನಡೆದುಕೊಂಡು ಹೋಗಿ ದೈನಂದಿನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಭಕ್ತರು ಕೂಡ ನೀರಿನಲ್ಲಿ ಈಜಿಕೊಂಡು ಹೋಗಿ ಆಂಜನೇಯ ದರ್ಶನ ಪಡಿತಾ ಇದ್ದಾರೆ. ಇದರ ಜೊತೆಗೆ ಗ್ರಾಮದ ಅನೇಕ ಮನೆಗಳು ನೀರು ಪಾಲಾಗಿವೆ. ಡಿಸಿ ಬಂದಿಲ್ಲ, ಎಸಿ ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾರು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಈ ನದಿ ಪ್ರವಾಹದಿಂದ ಬಂದಿದ್ದಕ್ಕೆ ಯಾರು ಅಧಿಕಾರಿಗಳು ಬರಲ್ಲ ವಿಫಲದಿಂದ ಇಲ್ಲಿ ಜನರದ್ದು ಬಹಳ ಸಂಕಷ್ಟ ಬಹಳ ತೊಂದರೆ ಆಗಿದೆ. ಇಲ್ಲಿ ಹರಿತಕ್ಕಂತ ನದಿ ನೀರನ್ನು ಎಲ್ಲ ಹಾವ ಮತ್ತು ಹುಳ ಹುಟ್ಟಿ ಎಲ್ಲ ಮನೆಗಳಾಗ ಬಂದ್ರು ಅಧಿಕಾರಿಗಳು ಬಂದು ಯಾವ ಜನರಿಗೆ ಗಮನಕ್ಕೆ ಬಂದು ಯಾರು ವಿಚಾರಣೆ ಮಾಡಲಾಗಿದೆ. ಇದು ಸರ್ಕಾರದ ವೈಫಲ್ಯ, ಇದು ತಾಲೂಕದ ಆಡಳಿತ ವೈಫಲ್ಯದಿಂದ ಇದು ಜನರ ಸಂಕಷ್ಟ ಬಹಳ ತೊಂದರೆ ಆಗಿದೆ ಸರ್. ಇನ್ನು ಹಳೆಯ ತಾವರಖೇಡ ಗ್ರಾಮದ ಮನೆಗಳು ಮುಳುಗಡೆಯಾಗಿವೆ. ಅಲ್ಲದೆ ಬೆಳೆ ನಾಶವಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಮಳೆ ನಮ್ಮಲ್ಲಿ ಸಿಂಧಿ ತಾಲೂಕಿನಲ್ಲಿ ಹೆಚ್ಚಾಗಿರೋದ್ರಿಂದ ಇಡೀ ಭೂಮಿಯಲ್ಲಿ